ಮಲ್ಲಿಗೆ ಗಮದ ಕರಗದ ಸಂಭ್ರಮ ಮನೆ ಮಾಡಿತ್ತು. ಈ ಸಂಭ್ರಮದಲ್ಲಿ ಆ ಹುಡುಗ ಕುಣಿದು ಕುಪ್ಪಳಿಸ್ತಿದ್ದ. ಆದರೆ ಈ ಕುಣಿತವೇ ಕೊನೆ ಕುಣಿತ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಕುಣಿತದ ವಿಚಾರಕ್ಕೆ ನಡೆದ ಗಲಾಟೆ ಅವನ ಜೀವವನ್ನೇ ತೆಗೆದುಬಿಟ್ಟಿದೆ. ಬೆಂಗಳೂರು ಕರಗ ಶತಶತಮಾನಗಳಿಂದ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯ. ಜನಸಾಗರ ಧರ್ಮರಾಯ ದೇವಸ್ಥಾನದ ರಾಜಕಲೆ. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಅದ್ದೂರಿಯಾಗಿ ನೆರವೇರಿದೆ. ಪೂರ್ಣಿಮೆ ಬೆಳಕು ಮುತ್ತೈದೆಯಂತೆ ಸಿದ್ಧಲಾಗಿರೋ ತಾಯಿ ದ್ರೌಪದಿ ಕರಗ. ತಾಯಿಯ ಸುತ್ತ ಸಾವಿರಾರು ವೀರಕುಮಾರರು ಕೈಯಲ್ಲಿ ಕತ್ತಿ ಹಿಡಿದು ಗೋವಿಂದ ಗೋವಿಂದ ಅನ್ನೋ ಕೂಗು. ರಾಜಧಾನಿ ಬೆಂಗಳೂರಿನ ತಿಗಳರಪೇಟೆಯಲ್ಲಿರೋ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕರಗ ಮಹೋತ್ಸವ ಸಂಪನ್ನವಾಗಿದೆ. ಆದ್ರೆ ಈ ಮಲ್ಲಿಗೆ ಘಮದ ಕರಗದ ಮಧ್ಯೆ ಕೆಂಪು ರಕ್ತದ ಕರಿನೆರಳು ಬಿದ್ದಿದೆ. ಮಲ್ಲಿಗೆ ಘಮದ ಕರಗದ ಮಧ್ಯೆ ಹರಿದಿತ್ತು ಕೆಂಪು ನೆತ್ತರು. ಕೈ ಟಚ್ ಆಗಿದ್ದಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಹೌದು, ಒಂದ್ ಕಡೆ ಕರಗ ಮಹೋತ್ಸವ, ಸಂಭ್ರಮ ಸಡಗರ, ಎಲ್ಲೆಲ್ಲೂ ಮಲ್ಲಿಗೆ ಘಮದ ಸುವಾಸನೆ. ಆದ್ರೆ ಈ ಮಲ್ಲಿಗೆ ಘಮದ ಸುವಾಸನೆ ಮಧ್ಯೆ ಅಣ್ಣಮ್ಮ ದೇವಸ್ಥಾನದ ಮಧ್ಯೆ ನೆತ್ತರು ಹರಿದು ಹೋಗಿತ್ತು. ಕುಣಿಯೋದಕ್ಕಾಗಿ ನಡೆದ ಗಲಾಟೆ ಯುವಕನೊಬ್ಬನ ಜೀವ ಬಲಿ ಪಡೆದಿತ್ತು. ಕರಗ ಮಹೋತ್ಸವ ಅಂದ್ರೆ ಅಲ್ಲಿ ಮೆರವಣಿಗೆ, ಡ್ಯಾನ್ಸ್ ಸರ್ವೇ ಸಾಮಾನ್ಯ. ಇಲ್ಲೂ ಕೂಡ ಕರಗ ಮಹೋತ್ಸವ ಮಧ್ಯೆ ಜೋಶ್ನಲ್ಲಿ ಕುಣಿದಾಡ್ತಿದ್ರು. ಆದ್ರೆ ಜಸ್ಟ್ ಕೈ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. 24ರ ಬೆಳಗ್ಗೆ ಮುಂಜಾನೆ 3:30ರ ಸಮಯ. ಸರಿಯಾಗಿ 2 ಗಂಟೆ ಆರಂಭವಾಗಿ ಕರಗ ಉತ್ಸವ ಪೇಟೆ ಬೀದಿಗಳಲ್ಲಿ ಸಂಚರಿಸಿ ಅನೇಕ ದೇವಾಲಯಗಳಲ್ಲಿ ಪೂಜೆ ಸ್ವೀಕರಿಸಿತ್ತು. ಅಣ್ಣಮ್ಮ ದೇವಸ್ಥಾನ ತಲುಪಿದ ಕರಗ ಮೆರವಣಿಗೆ ಅಲ್ಲೂ ಪೂಜೆ ಸ್ವೀಕರಿಸಿತ್ತು. ಪೂಜೆ ಸ್ವೀಕರಿಸಿದ 1 ಗಂಟೆ ಬಳಿಕ ಅಂದ್ರೆ ಮುಂಜಾನೆ 3:30ರ ನಸುಕಿನ ಜಾವದ ಸಮಯ. ಈ ವೇಳೆ ಕರಗ ಮಹೋತ್ಸವದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಸಾರಥಿ ಮತ್ತು ಸ್ನೇಹಿತರನ್ನ ಟಚ್ ಮಾಡಿದ್ದಾನೆ. ಇದೇ ಕಾರಣಕ್ಕೆ ಈ ಸಾರಥಿ ಟಚ್ ಮಾಡಿದ ವ್ಯಕ್ತಿ ಜೊತೆ ವಾಗ್ವಾದ ನಡೆಸಿದ್ದಾನೆ. ಇದೇ ವಾಗ್ವಾದ ತೀವ್ರ ಸ್ವರೂಪವನ್ನ ಪಡೆದು ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಸಣ್ಣ ವಿಚಾರಕ್ಕಾಗಿ ಶುರುವಾಗಿದ್ದ ಗಲಾಟೆ ವಿಕೋಪಕ್ಕೆ ಹೋಗಿದೆ. ಅಣ್ಣಮ್ಮ ದೇಗುಲದ ಮುಂದೆಯೇ ಈ ಗಲಾಟೆ ನಡೆದಿದೆ. ಈ ವೇಳೆ 3ರಿಂದ 4 ಜನ ಕಿರಿಕು ತೆಗೆದಿದ್ದ ಸಾರಥಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮನಸೋ ಇಚ್ಛೆ ಥಳಿಸಿದ್ದಾರೆ. ಬಿದ್ದ ಏಟಿಗೆ ಈ ಸಾರಥಿ ಅಕ್ಷರಶಃ ಪತರುಗುಟ್ಟಿ ಹೋಗಿದ್ದ. ಜೀವ ಹೋಗೋ ಮಟ್ಟಿಗೆ ಆ ಗುಂಪು ಸಾರಥಿಯನ್ನ ಹೊಡೆದಿತ್ತು. ಕೊನೆಗೆ ಹಲ್ಲೆಗೊಳಗಾಗಿದ್ದ ಸಾರಥಿಯನ್ನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾರಥಿ ಜೀವ ಹೋಗಿದೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕೊಲೆ ಅನ್ನೋದು ಕಾಮನ್ ಆಗಿದೆ. ಚಿಲ್ಟುಗಳೆಲ್ಲ ಕ್ಷುಲ್ಲಕ ಕಾರಣಗಳಿಗೆ ಕೈಗೆ ರಕ್ತ ಅಂಟಿಸಿಕೊಂಡು ಓಡಾಡ್ತಿದ್ದಾರೆ. ಚಿಲ್ಟುಗಳ ಮಧ್ಯೆ ನಡೆದ ಸಣ್ಣ ಜಗಳವೇ ಇಲ್ಲಿ ಒಬ್ಬನ ಜೀವಕ್ಕೆ ಕುತ್ತು ತಂದಿತ್ತು. ಕರಗಾದ ಸಂಭ್ರಮದ ಮಧ್ಯೆ ರಕ್ತದ ಕರಿ ಛಾಯೆ ನಿಜಕ್ಕೂ ಸಿಟಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಣ್ಣಮ್ಮ ದೇವಸ್ಥಾನದ ಹತ್ತಿರ ಈ ಕರಗ ವಿಚಾರವಾಗಿ ಏನು ಜನ ಸೇರಿಕೊಂಡಿದ್ರು, ಆ ಸಂದರ್ಭದಲ್ಲಿ ಆ ಜಂಗುಳಿಯಲ್ಲಿ ಒಬ್ಬ ವ್ಯಕ್ತಿ, ಸಾರಥಿ ಅಂಥೇಳಿ ಒಬ್ಬ ವ್ಯಕ್ತಿ, ಈತ ಮೂಲತಃ ಈ ಶೇಷಾದ್ರಿಪುರಂ JCW ಕಾಲನಿಯವನು. ಈ ಟೈಲ್ಸ್ ಇದು ಹಾಕುವಂಥ ಕೆಲಸ ಮಾಡ್ತಾನೆ. ಈತ ಅದು ಜಾತ್ರೆ ನೋಡೋಕ್ಕೆ ಹೋಗಿರ್ತಾನಲ್ಲಿ. ನೋಡೋಕ್ಕೆ ಹೋದಾಗ ಅಲ್ಲಿ ಆ ಒಂದು ಕ್ರೌಡಲ್ಲಿ ಇನ್ನು ಕೆಲವು ಜನರು ಅಲ್ಲಿ ಯಾರು ಇರ್ತಾರೆ ಅವ್ರ ಜೊತೆಗೆ ಸ್ವಲ್ಪ ಏನೋ ಮೈ ಟಚ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಗಳ ಮಾಡ್ಕೊಳ್ತಾರೆ. ಜಗಳ ಮಾಡ್ಕೊಂಡಾಗ ಆ ಕ್ರೌಡಲ್ಲಿ ಇದ್ದಂಥ ಇನ್ನೊಬ್ಬ ಒಂದು 3-4 ಜನ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ, ಎಲ್ಲರೂ ಕೂಡ ಮೈನರ್ಸ್ ಅವರು, ಅದರಲ್ಲೊಬ್ಬ ಈ ಹೂವು ಕಟ್ ಮಾಡೋದಕ್ಕೆ ಇಟ್ಕೊಂಡಿರತಕ್ಕಂಥ ಒಂದು ಬ್ಲೇಡನ್ನು ತೊಗೊಂಡು ಎದೆಗೆ ಚುಚ್ಚಿಬಿಡ್ತಾನೆ. ಅದು ಬ್ಯಾಡ್ ಲಕ್, ಅದೊಂಚೂರು ಸ್ವಲ್ಪ ಹೋಗಿ ಒಳಗಡೆ ಹೋಗಿ ಅದು ಹಾರ್ಟ್ ಹತ್ರನೇ ಅದು ಟಚ್ ಆಗಿರೋದು ತದನಂತರ ನಮ್ಗೆ ಗೊತ್ತಾಯಿತು. ಸೊ ಆವಾಗ ಆ ಸಂದರ್ಭದಲ್ಲಿ ಆತ ಚೆನ್ನಾಗೇ ಇರ್ತಾನೆ, ಮನೆಗೂ ಹೋಗ್ತಾನೆ. ಆಮೇಲೆ ಸ್ವಲ್ಪ ವಾಮಿಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಆತ ಮೃತಪಡ್ತಾನೆ.
ತದನಂತರ ಇದನ್ನು ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಈಗ. ಇನ್ನು ಹತ್ಯೆಯಾಗಿರೋ ಸಾರಥಿ ಶೇಷಾದ್ರಿಪುರಂನಲ್ಲಿ ಟೈಲ್ಸ್ ಹಾಕೋ ಕೆಲಸ ಮಾಡ್ತಿದ್ದ. ಆದ್ರೆ ಕರಗ ಅಂತ ಸಾರಥಿ ಅಣ್ಣಮ್ಮ ದೇವಸ್ಥಾನದ ಬಳಿ ಬಂದಿದ್ದ. ಆದ್ರೆ ಜಾತ್ರೆ ನೋಡಲು ಬಂದವನು ಸಣ್ಣ ಗಲಾಟೆಯಿಂದ ಬದುಕಿನ ಯಾತ್ರೆಯನ್ನೇ ಮುಗಿಸಿದ್ದಾನೆ. ಅಸಲಿಗೆ ಇಲ್ಲಿ ಕೊಲೆ ಮಾಡಿದವರು ಮತ್ತು ಕೊಲೆಯಾದವರು ಇಬ್ರು ಮೈನರ್ಗಳೇ. ಸಾರಥಿಯನ್ನ ಹತ್ಯೆ ಮಾಡಿದವರು ಮಾಗಡಿ ರೋಡ್ ನಿವಾಸಿಗಳು ಅಂತ ಗೊತ್ತಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೊಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇದರಲ್ಲಿ ಏನು ಎಲ್ಲರೂ ಮೈನರ್ಸ್ ಇದ್ದಾರೆ, ಎಲ್ಲರೂ ಟಮಿಲಿಯನ್ಸ್. ಈತನು ಕೂಡ ಯಾರು ಡಿಸೀಸ್ಡ್ ಇದ್ದಾನೆ, ಮೃತಪಟ್ಟ ವ್ಯಕ್ತಿ, ಆತನು ಕೂಡ ಟಮಿಲಿಯನ್. ಮತ್ತು ಯಾರು ಆತನಿಗೆ ಈ ಕೃತ್ಯವನ್ನು ಎಸಗಿದ್ದಾರೆ ಅವರು ಕೂಡ ಟಮಿಲಿಯನ್ಸ್. ಸೊ ಇವರೆಲ್ಲರೂ ಕೂಡ ಯಾರು ಆರೋಪಿಗಳಿದ್ದಾರೆ ಇವರೆಲ್ಲರೂ ಈ ನಮ್ಮ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗೋಪಾಲ್ಪುರ ಏರಿಯಾದವರು. ಸೊ ನಾವೀಗ ಸದ್ಯಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಇದನ್ನು ಈ ಕೃತ್ಯವನ್ನು ಎಸಗಿದ್ದಾರೆ ಅವರೆಲ್ಲರೂ ಕೂಡ ನಾವೀಗ ಬಂಧಿಸಿದ್ವಿ. ಒಟ್ನಲ್ಲಿ ಸಂಭ್ರಮದ ಕರಗದ ನಡುವೆ ಕೊಲೆಯೊಂದು ನಡೆದು ಹೋಗಿದ್ದು, ಜೀವನದ ದಿಕ್ಕನ್ನೇ ಕಾಣದ ಹುಡುಗ ಹತ್ಯೆಯಾಗಿದ್ದು ನಿಜಕ್ಕೂ ದುರಂತವೇ ಸರಿ.